ಕೇತು ಗ್ರಹ ದೇಹದಲ್ಲಿ ಆಯಾಸದ ವಾತಾವರಣ, ಶತ್ರು ಬಾಧೆಗಳನ್ನು ತಂದುಕೊಡುವಂಥದ್ದು, ಇಲ್ಲ ಸಲ್ಲದ ಅಪವಾದಗಳನ್ನು ಬಂದಿದ್ದಾನೆ, ಇದು ರವಿಯು ಬಂದಿದ್ದಾನೆ ಅಂತ ಅಂದಾಗ ಕೀರ್ತಿಭಂಗವಾಗುವಂಥದ್ದು, ನಮ್ಮನ್ನು ಕಂಡಾಗ ಅಸೂಯೆ ಪಡುವಂಥವರು, ಅಸಹ್ಯ ಪಡುವಂಥವರು, ಜೊತೆಯಲ್ಲಿ ನಮ್ಮನ್ನೇ ಅವಹೇಳನವಾಗಿ ಮಾತನಾಡುವ, ನಾವು ಕೈ ಹಾಕಿದ ಕೆಲಸದೆಲ್ಲವೂ ಸಹ ಆದಷ್ಟು ಸಹ ಹಿನ್ನಡೆ. ನಾವು ತುಂಬ ಶ್ರಮವನ್ನು ಹಾಕ್ತೀವಿ, ತುಂಬ ಆನೆಸ್ಟಾಗಿ ಕೆಲಸವನ್ನು ಮಾಡ್ತೀವಿ, ಇಷ್ಟೆಲ್ಲ ಮಾಡೋದು ಸಹ ಫಲವನ್ನು ನೋಡುವಂಥದ್ದು ಬಹಳ ಕಡಿಮೆ. ಒಂದು ರೀತಿಯಾದಂಥ ಜಿಗುಪ್ಸೆಗೆ ಹೋಗಿರ್ತೀವಿ. ಇದಕ್ಕೆಲ್ಲ ಪರಿಹಾರ ನೋಡಿ, ಶ್ರಾವಣ ಮಾಸದಲ್ಲಿ ಬರುವಂತಹ ಯೋ ನಮಃ ಶ್ರೀಮತೆ ರಾಮಾನುಜಾಚಾರ್ಯಾಯ ನಮಃ. ಇದು ಆಗಸ್ಟ್ ತಿಂಗಳ ಮಾಸ ಭವಿಷ್ಯ. ಇದರಲ್ಲಿ ಸಿಂಹರಾಶಿಗೆ ಹೇಳಬೇಕು ಅಂತ ಅಂದರೆ, ಸಿಂಹರಾಶಿಗೆ ನೋಡಿ ಸುಮಾರು ಅಷ್ಟಮದಲ್ಲಿ ಬಂದಂಥ ಶನಿಗ್ರಹ ಬದಲಾವಣೆಗಳೇನು ಕಾಣೋದಿಲ್ಲ, ಇನ್ನೂ 1 ವರ್ಷಗಳ ಕಾಲವೂ ಇರ್ತಾನೆ. ಅದೇ ರೀತಿಯಾಗಿ ಜನ್ಮದಲ್ಲಿದ್ದಂಥ ಕೇತುಗ್ರಹ ಯಾವುದೇ ಬದಲಾವಣೆಗಳನ್ನು ಅವನು ಕಾಣೋದಿಲ್ಲ, ಅವನು ಸಹ 1 ವರ್ಷಗಳ ಕಾಲಗಳಿರ್ತಾನೆ. ಶನಿಗ್ರಹ ಅಷ್ಟಮದಲ್ಲಿ ಬಂದಾಗ ಕೋಪದ ವಾತಾವರಣ, ಕಿರಿಕಿರಿ ವಾತಾವರಣ, ಮನಸ್ತಾಪದ ವಾತಾವರಣ, ಬೇರೆಯವರು ನಮ್ಮ ಮೇಲೆ ಅಪವಾದ ಅಪನಿಂದೆಗಳನ್ನು ಅಪವಾಡುವಂಥ ವಾತಾವರಣಗಳನ್ನು ಅದನ್ನು ಸೃಷ್ಟಿ ಮಾಡಿದ್ರೆ, ಜನ್ಮದಲ್ಲಿರುವಂಥ ಕೇತುಗ್ರಹ ದೇಹದಲ್ಲಿ ಆಯಾಸದ ವಾತಾವರಣ, ಶತ್ರು ಬಾಧೆಗಳನ್ನು ತಂದುಕೊಡುವಂಥದ್ದು, ಇಲ್ಲ ಸಲ್ಲದ ಅಪವಾದಗಳನ್ನು ಹರಡುವಂಥದ್ದು, ಇಲ್ಲ ಸಲ್ಲದ ಅವಮಾನಗಳಿಗೆ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡುವಂಥದ್ದು, ಇದೆಲ್ಲವೂ ಸಹ ಕೇತುಗ್ರಹ ಮಾಡ್ತಾನೆ. ಅದರಿಂದ ಸಿಂಹರಾಶಿಯವರಿಗೆ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಅದೇ ಆಗಸ್ಟ್ ತಿಂಗಳಲ್ಲಿ ಸಿಂಹರಾಶಿಗೆ ದ್ವಾದಶ ಸ್ಥಾನದಲ್ಲಿ ಗುರು ಬಂದಾಗ ಗುರುವಿನ ಬಲವನ್ನೂ ಸಹ ಕಳ್ಕೊಳ್ಳುವಂಥದ್ದು, ಜೊತೆ ದ್ವಾದಶದ ಚಂದ್ರ ಬಂದಾಗ ದೇಹದಲ್ಲಿ ಆಗಾಗಲೇ ಆರೋಗ್ಯದ ವ್ಯತ್ಯಾಸಗಳಾಗುವಂಥದ್ದು, ಮತ್ತು ಭಯದ ವಾತಾವರಣಗಳನ್ನು ಸೃಷ್ಟಿ ಮಾಡುವಂಥದ್ದು. ಅದೇ ರೀತಿ ದ್ವಾದಶ ಸ್ಥಾನದಲ್ಲಿ ನಿಮಗೆ ಬುಧನೂ ಬಂದಿದ್ದಾನೆ, ಇದು ರವಿಯೂ ಬಂದಿದ್ದಾನೆ ಅಂತ ಅಂದಾಗ ಕೀರ್ತಿಭಂಗವಾಗುವಂಥದ್ದು, ನಮ್ಮನ್ನು ಕಂಡಾಗ ಅಸೂಯೆ ಪಡುವಂಥವರು, ಅಸಹ್ಯ ಪಡುವಂಥವರು, ಜೊತೆಯಲ್ಲಿ ನಮ್ಮನ್ನೇ ಅವಹೇಳನವಾಗಿ ಮಾತನಾಡುವಂಥವರು, ಗೌರವಕ್ಕೆ ಚ್ಯುತಿ ಬರುವಂಥ ರೀತಿಯಲ್ಲಿ ನಮಗೆ ನಡ್ಕೊಳ್ಳುವಂತಹ ವಾತಾವರಣಗಳು, ಇವೆಲ್ಲವೂ ಸಹ ಆಗುವಂಥದ್ದು. ಸಣ್ಣ ಸಣ್ಣ ವಿಚಾರಗಳಿಗೂ ಸಹ ಅತಿಯಾದಂಥ ಕೋಪದ ವಾತಾವರಣಗಳಾಗುತ್ತೆ, ಕಿರಿಕಿರಿ ಆಗುತ್ತೆ. ಕುಟುಂಬದಿಂದ ಹಿಡಿದು ಕೆಲಸ ಮಾಡುವಂಥ ಜಾಗದಿಂದ ಹಿಡಿದು ನಾವು ಕೈ ಹಾಕಿದ ಕೆಲಸದೆಲ್ಲವೂ ಸಹ ಆದಷ್ಟು ಸಹ ಹಿನ್ನಡೆ, ಜೊತೆ ಕಿರಿಕಿರಿ, ಮನಸ್ತಾಪ, ಬೇಸರದ ವಾತಾವರಣ, ಅತಿಯಾದಂಥ ಶ್ರಮ. ನಾವು ತುಂಬ ಶ್ರಮವನ್ನು ಹಾಕ್ತೀವಿ, ತುಂಬ ಎಫೆಕ್ಟ್ ಹಾಕಿರ್ತೀವಿ, ತುಂಬ ಪ್ರಯತ್ನವನ್ನು ಮಾಡ್ತೀವಿ, ತುಂಬ ಆನೆಸ್ಟಾಗಿ ಕೆಲಸವನ್ನು ಮಾಡ್ತೀವಿ, ಇಷ್ಟೆಲ್ಲ ಮಾಡೋದು ಸಹ ಫಲವನ್ನು ನೋಡುವಂಥದ್ದು ಬಹಳ ಕಡಿಮೆ ಆಗುತ್ತೆ. ಆದ್ದರಿಂದ ಒಂದು ರೀತಿಯಾದಂಥ ಜಿಗುಪ್ಸೆಗೆ ಹೋಗಿರ್ತೀವಿ, ಒಂದು ರೀತಿಯಾದಂತಹ ಮನಸ್ಸಿಗೆ ನೋವುಗಳನ್ನು ಮಾಡಿಕೊಳ್ಳುವಂಥ ಸ್ಥಿತಿಗತಿಗಳು ನಾವು ಹೋಗಿರ್ತೀವಿ. ಆದ್ದರಿಂದ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ, ಬೇರೆ ಏನು ಬೇಡ, ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ಇದಕ್ಕೆಲ್ಲ ಪರಿಹಾರ ನೋಡಿ, ಶ್ರಾವಣ ಮಾಸದಲ್ಲಿ ಬರುವಂತಹ ಶ್ರಾವಣ ಶನಿವಾರ, ಆಗಸ್ಟ್ ತಿಂಗಳಲ್ಲಿ ಬರುವಂಥ ಶ್ರಾವಣ ಶನಿವಾರ ನಿಮಗಿರುವಂಥದ್ದು ಅಷ್ಟಮ ಶನಿಯೇ ಇರೋದ್ರಿಂದ ಪ್ರತಿ ಶನಿವಾರ ಈ ಶ್ರಾವಣದಲ್ಲಿ ಆಗಸ್ಟ್ ತಿಂಗಳಲ್ಲಿ ಪ್ರತಿ ಶನಿವಾರ ನೀವು ಆದಷ್ಟು ಶನಿಯ ಉಪಾಸನೆ, ಶನಿಯ ಧ್ಯಾನ, ಎಳಬತ್ತಿ ಹಚ್ಚುವಂಥದ್ದು, ಶನಿಗೆ ಅಷ್ಟೋತ್ತರಗಳನ್ನು ಮಾಡುವಂಥದ್ದು, ತುಳಸಿಯ ಮಾಲೆಯನ್ನು ಅರಿಸಿ ಸಂಕಲ್ಪವನ್ನು ಮಾಡಿಕೊಳ್ಳುವಂಥದ್ದು, ಇದೆಲ್ಲವೂ ಸಹ ಮಾಡೋದರಿಂದ ಈ ಸಿಂಹರಾಶಿವರಿಗೆ ಅತ್ಯಂತ ನಿಮಗೆ ಶನಿಯ ದೋಷದ ಮುಕ್ತರಾಗಲಿಕ್ಕೆ ಬಹಳ ಅವಕಾಶಗಳಿದೆ. ಶನಿಯ ದೋಷ ಈ ಆಗಸ್ಟ್ ತಿಂಗಳಲ್ಲಿ ಸ್ವಲ್ಪ ನಿಮಗೆ ಶಮನವಾಗುತ್ತೆ. ಯಾಕೆ ಅಂದರೆ ಶ್ರಾವಣ ಮಾಸದಲ್ಲಿ ಶನಿಯ ಉಪಾಸನೆ ತುಂಬ ಫಲಪ್ರದ. ಆದ್ದರಿಂದ ಈ ಸಿಂಹರಾಶಿಯವರು ಎಷ್ಟೆಷ್ಟೋ ಕಷ್ಟಗಳನ್ನು ಅನುಭವಿಸಿದ್ದೀರಿ, ಎಷ್ಟೆಷ್ಟೋ ಅವಮಾನಗಳನ್ನು ಅನುಭವಿಸಿದ್ದೀರಿ, ಎಷ್ಟೆಷ್ಟೋ ಕೆಲಸಗಳಲ್ಲಿ ವಿಫಲತೆಯನ್ನು ಕಂಡಿದ್ದೀರಿ. ಆದ್ದರಿಂದ ಈ ಶ್ರಾವಣ ಮಾಸ ಬಂದಾಗ 4 ವಾರಗಳು ಸಹ ನೀವು ಎಡೆಬಿಡದೆ ಪ್ರತಿ ಶನಿವಾರ ಸಾಯಂಕಾಲ ಸಂಧ್ಯಾಕಾಲದಲ್ಲಿ ಶನಿಮಾತ್ಮನ ಕತೆ ಓದ್ತಿರಲ್ಲಿ ಹೋಗಿ ಭಾಗವಹಿಸಿ, ಅಥವಾ ನೀವು ಶನಿಮಾತ್ಮನ ಕತೆ ಓದಿಸ್ಬೇಕಂದ್ರೆ ಓದಿಸಿ, ಇಲ್ಲಾಂದ್ರೆ ಯಾವುದೂ ಇಲ್ಲ ಅಂತಂದರೆ ಅಟ್ಲೀಸ್ಟು ಒಂದು ಎಳಬತ್ತಿ ಹಚ್ಚಿ ಆ ಭಗವಂತನಿಗೆ ಒಂದು ಅಷ್ಟೋತ್ತರವನ್ನು ಮಾಡ್ಕೊಂಡು ಬನ್ನಿ. ನಿಮಗೆ ಎಷ್ಟೋ ಕಷ್ಟಗಳಿಂದ ವಿಮುಕ್ತರಾಗ್ತೀರಿ, ಎಷ್ಟೋ ಸಮಸ್ಯೆಗಳಿದ್ದಲ್ಲಿ ಪರಿಹಾರ ಸಿಕ್ಬಿಡುತ್ತೆ. ಇದು ಶ್ರಾವಣ ಮಾಸದಲ್ಲಿರುವಂಥ ನಿಮಗೆ ತುಂಬ ಫಲವನ್ನುಂಟು ಮಾಡುತ್ತೆ ಸಿಂಹರಾಶಿಯವರಿಗೆ. ನಮಸ್ಕಾರ.